ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ಭಾರತದಲ್ಲಿ ಚಿನ್ನದ ದರ ದಾಖಲೆ ಮಟ್ಟಕ್ಕೆ ಏರಿದೆ. ಪ್ರಪಂಚದ ದೇಶಗಳಲ್ಲಿ ಭಾರತವು ಹೆಚ್ಚು ಚಿನ್ನವನ್ನು ಖರೀದಿಸುತ್ತಿದೆ. ನಮ್ಮ ಭಾರತದಲ್ಲಿನ ಮಹಿಳೆಯರ ಬಳಿ ಸುಮಾರು 20,000 ಟನ್ರಿಂದ 25,000 ಟನ್ ಚಿನ್ನ ಇದೆ. ಇದು ವಿಶ್ವದ ಎಲ್ಲಾ ಚಿನ್ನದ ಸಂಪತ್ತಿನಲ್ಲಿ 11% ಇದೀಗ ಭಾರತದಲ್ಲಿ ಬಹುಮಾನ್ಯ ಖನಿಜಗಳು ಇರುವ ಒಡಿಶಾ ರಾಜ್ಯದಲ್ಲಿ ಈಗ ಚಿನ್ನದ ಗಣಿಯನ್ನು ಪತ್ತೆ ಹಚ್ಚಲಾಗಿದೆ. ಒಂದು ಕಾಲದಲ್ಲಿ 10 ಗ್ರಾಂ ಚಿನ್ನದ ದರ ₹100 ಇತ್ತು. ಆದರೆ ಈಗ ಅದು 90,000 ಹತ್ತಿರ ಇದೆ. ದೇಶದಲ್ಲಿ ಚಿನ್ನದ ದರಗಳು ನಿರಂತರವಾಗಿ ಏರುತ್ತಿವೆ. ಪ್ರತಿ ವರ್ಷ ಚಿನ್ನದ ಬೆಲೆ ಹೆಚ್ಚು ಆಗುತ್ತಿದೆ. ಇದರಿಂದಾಗಿ ಜನರು ಚಿನ್ನದ ರೇಟ್ ಇನ್ನೂ ಹೆಚ್ಚು ಏರುತ್ತದೆಯೋ ಅಥವಾ ಇಳಿಯುತ್ತದೆಯೋ ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ. ಭಾರತವು ಚಿನ್ನದ ಉತ್ಪಾದನೆಯಲ್ಲಿ ಹಿಂದೆ ಬಿದ್ದರೂ ಸಹ ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಪತ್ತೆಯಾಗಿದೆ. ಇದು ಚಿನ್ನದ ಉತ್ಪಾದನೆಯ ಭವಿಷ್ಯದ ಬಗ್ಗೆ ಕುತೂಹಲವನ್ನು ಹುಟ್ಟಿಸಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಚಿನ್ನದ ದರಗಳಲ್ಲಿ ಭಾರೀ ಬದಲಾವಣೆಗಳು ಕಂಡುಬರುತ್ತಿವೆ. 2024ರಲ್ಲಿ 10 ಗ್ರಾಂ ಚಿನ್ನದ ದರ 70,000ದಿಂದ 75,000 ಇತ್ತು. ಆದರೆ ಇದೀಗ ಏಪ್ರಿಲ್ ವೇಳೆಗೆ 85,000ದಿಂದ 90,000 ಹತ್ತಿರ ಬಂದಿದೆ. ಚಿನ್ನದ ರೇಟ್ ಹೆಚ್ಚಾಗಲು ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾದದ್ದು ಅಂತಾರಾಷ್ಟ್ರೀಯ ವ್ಯಾಪಾರದ ಅಸ್ಥಿರತೆ. ಟ್ರಂಪ್ ವಿಧಿಸುತ್ತಿರುವ ತೆರಿಗೆಗಳು ಮತ್ತೊಂದು ಕಡೆ ಚೀನಾದ ಪ್ರತಿರೋಧದಿಂದಾಗಿ ಹೂಡಿಕೆದಾರರು ಷೇರುಗಳಿಂದ ಹಣವನ್ನು ಹಿಂದಕ್ಕೆ ತೆಗೆದು ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಏಕೆಂದರೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ತುಂಬಾ ಸೇಫ್ ಆಗಿರಬಹುದು ಎಂದು ಅಂತಾರಾಷ್ಟ್ರೀಯ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನು ಹೆಚ್ಚು ಖರೀದಿ ಮಾಡುತ್ತಿವೆ. ಈ ಕಾರಣದಿಂದಾಗಿ ಚಿನ್ನದ ಬೇಡಿಕೆ ಹಾಗೂ ಬೆಲೆ ಏರುತ್ತಿದೆ. ಅಮೆರಿಕ ಫೆಡರಲ್ ರಿಸರ್ವ್ ಬಡ್ಡಿದರವನ್ನು ಕಡಿಮೆ ಮಾಡುವ ನಿರೀಕ್ಷೆಯಿಂದ ಡಾಲರ್ ಮೌಲ್ಯ ಇಳಿದಿದೆ. ಡಾಲರ್ ಮತ್ತು ಚಿನ್ನದ ನಡುವೆ ಇನ್ವರ್ಸ್ ರಿಲೇಷನ್ ಇರುತ್ತದೆ. ಹೀಗಾಗಿ ಚಿನ್ನದ ಬೆಲೆ ಏರುತ್ತದೆ. ಪ್ರಪಂಚದ ಎಲ್ಲಾ ದೇಶಗಳಿಗಿಂತ ಭಾರತವೇ ಹೆಚ್ಚು ಚಿನ್ನವನ್ನು ಖರೀದಿಸುತ್ತೆ. ಭಾರತೀಯರು ಹಬ್ಬದ ಸಮಯದಲ್ಲಿ ಅಥವಾ ಮದುವೆಗಳಲ್ಲಿಯೂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆಭರಣವನ್ನಾಗಿ ಚಿನ್ನ ಖರೀದಿಸುತ್ತಾರೆ. ಇನ್ನು ವಿಶ್ವ ಚಿನ್ನ ಸಮಿತಿಯ ಅಂದಾಜು ಪ್ರಕಾರ ಭಾರತದ ಮಹಿಳೆಯರ ಬಳಿ ಹತ್ರತ್ರ 25,000 ಟನ್ ಚಿನ್ನ ಇದೆ. ಅಮೆರಿಕ, ಜರ್ಮನಿ, ಇಟಲಿ, ರಷ್ಯಾ, ಫ್ರಾನ್ಸ್ ಮುಂತಾದ ದೇಶಗಳ ಬ್ಯಾಂಕ್ಗಳ ಚಿನ್ನದ ಸಂಗ್ರಹಕ್ಕಿಂತ ಹೆಚ್ಚು ಭಾರತದ ಮಹಿಳೆಯರ ಬಳಿ ಇದೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಚಿನ್ನದ ಬಳಕೆ ಹೆಚ್ಚು. ಸಮಗ್ರ ದೇಶದ 40% ಚಿನ್ನ ದಕ್ಷಿಣ ಭಾರತದಲ್ಲಿದ್ದು ಕೇವಲ ತಮಿಳುನಾಡಿನಲ್ಲಿಯೇ 28% ಚಿನ್ನ ಇದೆ. 2011ರಲ್ಲಿ ಕೇರಳದ ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನದಲ್ಲಿ $1 ಬಿಲಿಯನ್ ಮೌಲ್ಯದ ಚಿನ್ನ ಪತ್ತೆಯಾಯಿತು. ಇನ್ನು ಭಾರತೀಯರು ಚಿನ್ನವನ್ನು ಆಭರಣವನ್ನಾಗಿ ಅಷ್ಟೇ ನೋಡಲ್ಲ, ಬದಲಿಗೆ ಒಂದು ಭದ್ರ ಹೂಡಿಕೆಯನ್ನಾಗಿ ಪರಿಗಣಿಸುತ್ತಾರೆ. ಏಕೆಂದರೆ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಚಿನ್ನವೇ ಸಹಾಯ ಆಗುತ್ತದೆ ಎಂದು ಜನರು ಹೆಚ್ಚು ಚಿನ್ನವನ್ನು ಖರೀದಿಸುತ್ತಾರೆ. ರಿಸರ್ವ್ ಬ್ಯಾಂಕ್ ಸಹ ಚಿನ್ನವನ್ನು ಭದ್ರ ಹೂಡಿಕೆಯಂತೆ ನೋಡುತ್ತದೆ. ಭಾರತೀಯ ಕೇಂದ್ರ ಸರ್ಕಾರ ಸಹ ಚಿನ್ನದ ಸಿಗ್ನಿಫಿಕೆನ್ಸ್ ಅನ್ನು ತಿಳಿದಿದೆ. ಇನ್ನು ಚಿನ್ನದ ದರ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ಚಿನ್ನದ ದರ ಹೆಚ್ಚಾಗಿದೆ ಎಂದು ನೋಡೋಣ ಬನ್ನಿ. 1947ರಲ್ಲಿ 10 ಗ್ರಾಂ ಚಿನ್ನದ ದರ ₹100 ಇದ್ದರೆ 1991ರಲ್ಲಿ 4,500 ಆಗಿದೆ. 2000ರಲ್ಲಿ 5,000 ಆಗಿದೆ. 2010ರಲ್ಲಿ 20,000 ಆಗಿದೆ. 2020ರಲ್ಲಿ 57,000 ಮತ್ತು 2024ರಲ್ಲಿ 90,000 ತಲುಪಿದೆ. ಭಾರತದ ಕೇಂದ್ರ ಬ್ಯಾಂಕ್ ಆರ್ಥಿಕ ಬಿಕ್ಕಟ್ಟು ಅಥವಾ ಯುದ್ಧದ ಸಮಯದಲ್ಲಿ ಹೆಚ್ಚಿನ ನಷ್ಟ ಉಂಟಾಗುತ್ತದೆ. ಇದರಿಂದ ಹೆಚ್ಚು ಚಿನ್ನವನ್ನು ಖರೀದಿ ಮಾಡಿ ಸುರಕ್ಷಿತವಾಗಿ ಸಂಗ್ರಹಿಸುತ್ತದೆ. ಇನ್ನು ಯಾವ ದೇಶದ ಬಳಿ ಎಷ್ಟು ಚಿನ್ನ ಇದೆ ಎಂದು ನೋಡೋದಾದರೆ, ಅಮೆರಿಕದ ಬಳಿ 8,133 ಟನ್ ಚಿನ್ನ ಇದ್ದರೆ ಜರ್ಮನಿಯ ಬಳಿ 3,135 ಟನ್ ಇದೆ. ಇಟಲಿಯ ಬಳಿ 2,451 ಟನ್. 4ನೇ ಸ್ಥಾನದ ಚೀನಾದ ಬಳಿ 2,264 ಟನ್ ಇದೆ. ಇನ್ನು ಭಾರತ 6ನೆಯ ಸ್ಥಾನದಲ್ಲಿ ಇದ್ದು ಭಾರತದ ಬಳಿ 840 ಟನ್ ಚಿನ್ನ ಇದೆ. ಭಾರತದಲ್ಲಿನ ದೊಡ್ಡ ಪ್ರಮಾಣದ ಚಿನ್ನವನ್ನು ಮುಂಬೈ, ನಾಗಪುರದ ಗುಪ್ತ ಸ್ಥಳಗಳಲ್ಲಿ ಭದ್ರತೆಯಿಂದ ಇಡಲಾಗುತ್ತದೆ. ಅಂತೆಯೇ ಇಂಗ್ಲೆಂಡ್ನ ಬ್ಯಾಂಕ್, ನ್ಯೂಯಾರ್ಕ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಮುಂತಾದ ವಿದೇಶಿ ಬ್ಯಾಂಕುಗಳಲ್ಲಿಯೂ ಸಹ ಇಡಲಾಗುತ್ತದೆ. ದೇಶದಲ್ಲಿ ಯುದ್ಧ ಅಥವಾ ರಾಜಕೀಯ ಅಸ್ಥಿರತೆಯ ಕಾಲದಲ್ಲಿ ರಕ್ಷಣೆಗಾಗಿ ಅಲ್ಲಿ ಇಡಲಾಗುತ್ತದೆ. ಹಲವಾರು ದೇಶಗಳು ಚಿನ್ನದ ಹೂಡಿಕೆಯನ್ನು ಸಾಧನವಾಗಿ ಬಳಸುತ್ತವೆ. ಆದರೆ ಭಾರತದಲ್ಲಿ ಮಾತ್ರ ಜನರು ನಿತ್ಯ ಬಳಕೆಗೆ ಹೆಚ್ಚು ಚಿನ್ನವನ್ನು ಖರೀದಿ ಮಾಡುತ್ತಾರೆ. ಭಾರತದಲ್ಲಿ ಬಂಗಾರದ ಬೇಡಿಕೆ ಇದೆ.
ಆದರೆ ಉತ್ಪಾದನೆ ಇಲ್ಲದ ಕಾರಣದಿಂದ ನಾವು ಆಮದು ಮೇಲೆ ಅವಲಂಬಿತರಾಗಿರಬೇಕಾಗುತ್ತಿದೆ. 2023-24ರಲ್ಲಿ ಭಾರತ ಸುಮಾರು 3.25 ಲಕ್ಷ ಕೋಟಿ ಮೌಲ್ಯದ ಬಂಗಾರವನ್ನು ಆಮದು ಮಾಡಿದೆ. ಇದರರ್ಥ ಬಂಗಾರದ ಮೇಲೆ ಭಾರತದಲ್ಲಿ ಎಷ್ಟು ಹೆಚ್ಚು ಬೇಡಿಕೆ ಇದೆ ಎಂಬುದು ಸ್ಪಷ್ಟವಾಗುತ್ತದೆ. ಇತ್ತೀಚೆಗೆ ಜಿಯಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಳ್ಳೆಯ ಸುದ್ದಿ ನೀಡಿದೆ. ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂಗಾರ ಪತ್ತೆಯಾಗಿರುವ ಬಗ್ಗೆ ಹೇಳಿದೆ. ಈಗ ಒಡಿಶಾದಲ್ಲಿ ಬಂಗಾರ ಪತ್ತೆಯಾಗಿದೆ. ಒಡಿಶಾದ ಡ್ಯೂಗರ್ನಲ್ಲಿ ಕಾಪರ್ಗಾಗಿ ಸಂಶೋಧನೆ ಮಾಡುವಾಗ ಬಂಗಾರದ ಸಂಗ್ರಹ ಪತ್ತೆಯಾಗಿದೆ. ಅಪರೂಪವಾಗಿ ಪತ್ತೆಯಾದ ಈ ಬಂಗಾರ ದೊಡ್ಡ ಪ್ರಮಾಣದಲ್ಲಿ ಇದೆ ಎಂದು ಹೇಳಲಾಗಿದೆ. ಶೀಘ್ರದಲ್ಲೇ ಈ ಬ್ಲಾಕ್ ಅನ್ನು ರಾಜ್ಯ ಸರ್ಕಾರ ಹರಾಜು ಮಾಡಲು ಯೋಜನೆ ರೂಪಿಸುತ್ತಿದೆ. ನಮ್ಮ ದೇಶದಲ್ಲಿ ಒಡಿಶಾದಲ್ಲಿ ಮಾತ್ರ ಗೋಲ್ಡ್ ಮೈನ್ ಇಲ್ಲ. ಭಾರತದಲ್ಲಿ ಕೇವಲ 3 ಸ್ಥಳಗಳಲ್ಲಷ್ಟೇ ಅಲ್ಲದೆ ಕರ್ನಾಟಕ, ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ ಮುಂತಾದ ಸ್ಥಳಗಳಲ್ಲಿಯೂ ಬಂಗಾರದ ಮೈನ್ಗಳಿವೆ. ಭಾರತದ ಬಂಗಾರದ ಬಳಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.